ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನಾನು ತಾರ್ಗೋಡ್ ಹತ್ತಿರ ಬಂದಿದ್ದೆ ಮದುವೆ ಮನೆಗೆ. ಸೊ ಅಲ್ಲಿ ಒಂದೇ ಸೆಕೆಂಡ್, ಅಲ್ಲಿ ಪೂಜೆಗಳೆಲ್ಲ ನಡೀತಾ ಇತ್ತು, ಹೋಮ ಹವನ. ಊಟಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಲೇಟು, ಬಟ್ ನನಗೆ ಯಾರು ಕೂಡ ಪರಿಚಯ ಇರಲಿಲ್ಲ. ನಮ್ಮ ತಂದೆ ತಾಯಿನ ಕರ್ಕೊಬರ್ಬೇಕಾಯ್ತು, ಅದಕ್ಕೋಸ್ಕರ ಕರ್ಕೊಂಬಂದಿದ್ದೆ. ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಬೇಜಾರಾಯಿತು. ಹಾಗೆ ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದೆ, ತೋಟ ಕಾಣಿಸ್ತು. ಹಾಗೆ ಒಂದು ರೌಂಡ್ ತೋಟಕ್ಕೆ ಹೋಗಿಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಈ ಕಡೆ ತೋಟಗಳು ಹೇಗಿರುತ್ತೆ, ಯಾವ ಥರ ಇಟ್ಕೊಂಡಿದ್ದಾರೆ ತೋಟನ ಅಂತ ನೋಡ್ದಂಗಾಯ್ತು ಅಂಥೇಳಿ ತೋಟಕ್ಕೆ ಎಂಟ್ರಿ ಕೊಟ್ಟೆ. ಇನ್ನೇನು ವ್ಲಾಗ್ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಕೆಲವೊಂದು ಸೂಚನೆಗಳು ಎದುರಾದವು. ಒಂದು ಸಲ ಭಯ ಕೂಡ ಆಯಿತು ನನಗೆ. ಇಲ್ಲಿ ಒಂದು ತೋಟದ ತುದಿಯಲ್ಲಿ ಒಂದು ಬ್ರಿಡ್ಜ್ ಇದೆ, ಆಯಿತಾ. ಆ ಬ್ರಿಡ್ಜು ಹಾಳಾಗಿದೆ. ನೋಡೋದಕ್ಕೇನೋ ಒಂಥರ ಇಂಟ್ರೆಸ್ಟ್ ಆಗಿತ್ತು, ಹಾಳು ಬಿದ್ದಿದ್ದ ಥರ ಇತ್ತು. ನೋಡೋಕ್ಕೇನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಸ್ವಲ್ಪ ಫೋಕಸ್ಡಾಗಿ ನೋಡ್ತಾ ಇದ್ದೆ. ಕೆಲವೊಂದಿಷ್ಟೆಲ್ಲ ಶಬ್ದಗಳು ಕಿವಿಗೆ ಕೇಳಿಸ್ತು. ಸ್ವಲ್ಪ ಭಯ ಕೂಡ ಆಯಿತು ನನಗೆ. ನೇಚರ್ ಕಾಲ್ ಬಂದಿತ್ತಲ್ಲ, ಸೊ ನೇಚರ್ ಕಾಲಿಗೆ ಅಂತ ಈ ಕಡೆ ಬಂದಿದ್ದೆ. ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳೋಷ್ಟರಲ್ಲಿ ಕೆಲವೊಂದಿಷ್ಟು ಸೂಚನೆಗಳೆಲ್ಲ ಆದವು. ಸ್ವಲ್ಪ ಭಯ ಆಯ್ತು ನನಗೆ. ವ್ಲಾಗ್ ಮಾಡೋದೇ ಬೇಡವಾ ಅಂಥೇಳಿ. ನಾವು ನೇಚರ್ನಲ್ಲೇ ಮನೆ ಕಟ್ಕೊಂಡು ಇರೋದ್ರಿಂದ ಸ್ವಲ್ಪ ಧೈರ್ಯ, ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಧೈರ್ಯ ಮಾಡಿಕೊಂಡು ಒಂದು 2 ನಿಮಿಷ ನಿಂತೆ. ನೀವು ನಂಬಲ್ಲ ಸ್ನೇಹಿತರೆ, ಆ ಬ್ರಿಡ್ಜ್ ಕಡೆಗೆ ನನ್ನ ಗಮನ ಇತ್ತು, ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಅದ್ರ ಮೇಲೆ ಆ ಬ್ರಿಡ್ಜ್ ಕಡೆಗೆ ಗಮನ ಇತ್ತು ನನಗೆ. ನಾನು ನಿಂತಿರುವ ಪಕ್ಕದಲ್ಲಿ ಅಡಿಕೆ ಮರ ಸೌಂಡ್ ಆಗ್ತಾಯಿತ್ತು. ಏನಪ್ಪ ಸೌಂಡು ಅಂತ ತಲೆ ಎತ್ತಿ ಮೇಲೆ ನೋಡ್ತೀನಿ, ಅಡಿಕೆ ಮರ ಕಟ್ಟಾಗಿ ಬಿದ್ದೇ ಹೋಯಿತು. ಪಟ್ನ ಓಡಿ ಬಂದೆ. ಇಲ್ಲ ಅಂತಂದಿದ್ರೆ ನನ್ನ ಮೈ ಮೇಲೆ ಬೀಳ್ತಾಯಿತ್ತು. ಗೊತ್ತಿಲ್ಲ, ಏನೋ ಒಂಥರ ಸೂಚನೆ ಆದಂಗೆ ಆಯಿತು. ಜಾಸ್ತಿ ಹೊತ್ತು ಇಲ್ಲಿರೋದು ಬೇಡ ಅನ್ನೋ ಥರ ಫೀಲ್ ಆಯಿತು. ಹಾಗಾಗಿ ಬೇಗ ಅಲ್ಲಿಂದ ಈ ಕಡೆ ಬಂದೆ. ಅಪ್ಪ, ಒಂದು ಸಲ ಸಖತ್ ಭಯ ಆಗೋಯ್ತು ಸ್ನೇಹಿತರೆ. ಈ ಥರ ನನಗೆ ಕೆಲವೊಂದು ಬಾರಿ ಆಗ್ತಾ ಇರುತ್ತೆ. ಬಟ್ ಈ ಸಲ ಆಗಿದ್ದು ಮಾತ್ರ ಫುಲ್ ಹೆದರೋಗ್ಬಿಟ್ಟಿದ್ದೆ. ಒಂದು ಸಲ ಸ್ವಲ್ಪ ದೂರ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಈಗಷ್ಟೇ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬಂದೆ. ಅಲ್ಲೇ ಫಂಕ್ಷನ್ ಎಲ್ಲಿತ್ತು ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ. ಸೊ ದೇವಿನೇ ಅಲ್ಲಿ ನೆಲೆಸಿರೋದು. ದೇವಿಗೆ ಕೈ ಮುಕ್ಕೊಂಡು ನಾನು ನಮ್ಮ ತಾಯಿ ಎಲ್ಲ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಸೊ ಆ ದೃಷ್ಟಿಯಿಂದ ನನಗೇನೂ ಆಗಿಲ್ಲ. ಇಲ್ಲ ಅಂತಂದರೆ ಇವತ್ತೇನಾದರೂ ಒಂದು ಎಡವಟ್ಟು ಆಗಿರೋದು. ಏನಕ್ಕಂತಂದರೆ ಪಕ್ಕದ ಅಡಿಕೆ ಮರನೂ ಬಿದ್ದೋಗಿದೆ. ನಾನು ನಿಮ್ಗೆ ತೋರಿಸ್ಬೋದಾಗಿತ್ತು. ನಂಗೆ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಏನಕ್ಕಂತಂದ್ರೆ ಒಂಥರ ವಿಚಿತ್ರ ಶಬ್ದಗಳೆಲ್ಲ ಕೇಳಿಸ್ತಾ ಇದೆ. ನೀವು ನೋಡ್ಬೋದು, ಆ ಥರ ಮಾತಾಡಿದ ತಕ್ಷಣ ಗಾಳಿ ಜೋರಾಯಿತು ನೋಡಿ. ಪರಿಸರದಲ್ಲಿ ವ್ಯತ್ಯಾಸ ಆಗೋಕ್ಕೆ ಶುರುವಾಯಿತು ನೋಡಿ. ಭಯ ಆಗ್ತಾಯಿದೆ ನನಗೆ. ಸುಮ್ಮನೆ ನಿಮಗೆ ಹೆದರಿಸ್ಬೇಕು ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ನಿಜವಾದ ಈಗ ನನಗೆ ಅನುಭವ ಆದ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ತೋಟನೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜನ್ನು ತೋರಿಸೋಣ ಅಂತ ಬಂದೆ. ಬಟ್ ಹೀಗೆಲ್ಲ ನಡೀತು. ನನಗೆ ಒಂಥರ ರೋಮಾಂಚನಕಾರಿ ಆಯಿತು. ಹೀಗೂ ಉಂಟೇ ತಲೆಯಲ್ಲಿ ಕಾಡ್ತಾಯಿದೆ, ಯಾಕೆ ಹಿಂಗಾಯಿತು ಅಂತ. ಪಕ್ಕದಲ್ಲೇ ನಿಂತ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಹೀಗೆ ನಿಂತ್ಕೊಂಡಿದ್ದೀನಿ, ಪಕ್ಕದ ಅಡಿಕೆ ಮರನೇ ಬಿದ್ದಿರೋದು. ತೋರಿಸ್ಬೋದು, ಬಟ್ ನನಗೆ ಅಲ್ಲಿ ಹೋಗೋಕ್ಕೆ ಮೀಟ್ರಿಲ್ಲ. ಈಗ ಭಯ ಆಗ್ತಾಯಿದೆ. ನಾನು ಅಲ್ಲಿ ಹೋದ ತಕ್ಷಣ ಯಾವ ಥರ ಗಾಳಿ ಬಂತು ಅಂದರೆ ಯಪ್ಪ, ಭಯ ಆಗೋಯ್ತು ಒಂದು ಸಲ. ಇಲ್ಲಿ ತೋಟನೂ ಒಂಥರ ಅದೇ ಥರ ಇದೆ. ಸ್ವಲ್ಪ ಭಯ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಕ್ಕೆ ಮಧ್ಯೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಮನೆ ಹತ್ತಿರ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ. ಅದಕ್ಕೆ ವಿಡಿಯೋ ಕೂಡ ಆನ್ ಮಾಡಿದ್ದೀನಿ, ಏನಾದರೂ ಅದೇ ಪ್ರೂಫ್ ಇರುತ್ತೆ ಅಂತ. ನೋಡೋಣ, ಏನಾದರೂ ಇದ್ರ ಜೊತೆ ಆಟ ಆಡಬಾರ್ದು ಯಾವಾಗಲೂ. ನನಗೆ ಸೂಚನೆ
ಆದ ತಕ್ಷಣ ನಾನು ಈ ಕಡೆ ಬಂದ್ಬಿಟ್ಟೆ. ಆ ಜಾಗದಿಂದ ಹೊರಗಡೆ ಬಂದ್ಬಿಟ್ಟೆ ನಾನು. ಆ ಜಾಗದಲ್ಲಿ ಇರೋ ತನಕ ಫುಲ್ಲು ಒಂಥರ ವೈಬ್ರೇಷನ್ ಇತ್ತು. ಏನಕ್ಕೆ ಹಾಗಾಯಿತು ಅಂತ ಗೊತ್ತಿಲ್ಲ. ನಾನು ನೇಚರ್ ಕಾಲಿಗೆ ಹೋಗಿದ್ದೆ, ಏನು ಮಾಡೋಣ, ಫುಲ್ ಅರ್ಜೆಂಟಾಗಿತ್ತು. ಒಂಥರ ವೈಬ್ರೇಷನ್ನು ಆ ಕಡೆ ಹೋದ ತಕ್ಷಣ ನನಗೆ ಫೀಲ್ ಆಯಿತು ನೋಡಿ. ಮತ್ತು ತಿರ್ಗಾ ಗಾಳಿ ಜೋರಾಯಿತು. ಇನ್ನು ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತಪ್ಪ. ಹೆಂಗೆ ಬಿತ್ತು ಅಂದ್ರೆ ಅಡಿಕೆ ಮರ ಫುಲ್ ಭಯನೇ ಆಗೋಯ್ತು ಸ್ನೇಹಿತರೆ. ತೋಟ ನೋಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ತಾರ್ಗೋಡು ಇದೆಲ್ಲ ಅಡಿಕೆ ಮರದ ಏನಂತೀರಿ, ಸೋಗೆನ ಈ ರೀತಿಯಾಗಿ ಪುಟ್ಟದಾಗಿ ಅಡಿಕೆ ಮರದ ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ ಅಡ್ಡಲಾಗಿ ಕಟ್ಟಿಬಿಟ್ಟು ಅದ್ರ ಮೇಲೆ ಹಾಕ್ತಾರೆ. ಏನಕ್ಕಂತಂದ್ರೆ ಮಳೆಗಾಲಕ್ಕೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದಕ್ಕೆಲ್ಲ ಮುಚ್ಚಬೇಕಾಗುತ್ತೆ. ಅಡಿಕೆ ಮರದ ಬುಡಕ್ಕೆ ಮುಚ್ಚಬೇಕು. ಇಲ್ಲಾಂತಂದರೆ ಮಳೆ ಜಾಸ್ತಿ ಆಯಿತು ಅಂತಂದರೆ ಇದೆಲ್ಲ ಮಣ್ಣು ತೊಳೆದ್ಬಿಟ್ಟು ಬಿದ್ದೋಗ್ಬಿಡುತ್ತೆ, ಕೆಳಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೋಗೆನ ಈ ರೀತಿಯಾಗಿ ಸ್ಟಾಕ್ ಮಾಡಿರ್ತಾರೆ. ಮಳೆಗಾಲ ಬಂತು ಅಂದ ತಕ್ಷಣ ಸ್ವಲ್ಪ ಮೆತ್ತಗಾಗುತ್ತೆ. ಆವಾಗ ಆ ಹಾಳೆಗಳು ಏನು ನೋಡ್ತಾ ಇದ್ದೀರಾ, ಅದನ್ನೆಲ್ಲ ಹಾಳೆಗಳನ್ನೆಲ್ಲ ಕಟ್ ಮಾಡ್ತಾರೆ. ಇದನ್ನೆಲ್ಲ ನಮ್ಮ ಒಲೆಗೆ ಉಪಯೋಗಿಸ್ಕೊತೀವಿ, ಅಡುಗೆ ಮಾಡೋದಕ್ಕಾಗಿರ್ಬೋದು. ಮತ್ತು ಬಚ್ಚಲು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಸ್ನಾನ ಮಾಡೋದಕ್ಕೆ ಹಂಡೆ ಎಲ್ಲ ಇಟ್ಕೊತಾರಲ್ಲ, ಆವಾಗ ಸ್ನಾನ ಮಾಡೋದಕ್ಕೆ ಬೆಂಕಿ ಹಾಕೋದಕ್ಕೆ ಇದು ಉಪಯೋಗಕಾರಿ. ಸಖತ್ತು ಬೇಗ ಉರಿಯುತ್ತೆ ಬೆಂಕಿ. ಅಡಿಕೆ ಸಿಪ್ಪೆ ಆಗಿರ್ಬೋದು, ಮತ್ತು ಹಾಳೆ ಭಾಗ ಅಂತೀವಿ ನಾವು ಇದಕ್ಕೆ, ಹಾಳೆ ಆಯಿತಾ. ಇದನ್ನು ಕಟ್ ಮಾಡಿ ಇಟ್ಕೊತೀವಿ, ಸಿಂಬೆ ಸುತ್ತಬಿಟ್ಟು ಇಟ್ಕೊತೀವಿ. ಮಳೆಗಾಲದಲ್ಲಿ ಉಪಯೋಗಿಸ್ತೀವಿ. ಸೊ ಒಂದೊಂದು ಕಡೆ ಒಂದೊಂದು ಥರ ಇಟ್ಕೊತಾರೆ. ನಮ್ಮ ಮನೇಲಿ ಮೊದಲು ಇದೇ ಥರ ಮಾಡ್ತಾಯಿದ್ವಿ. ಬಟ್ ನೋಡೋದಕ್ಕೆ ಸಿಂಪಲ್ ಆಗಿದೆ, ಬಟ್ ಅದನ್ನ ಕೆಲಸ ಮಾಡೋದಕ್ಕೆ ಒಂದು ದಿನ ಮಾಡ್ತಾರೆ ಇದಿಷ್ಟು ಮಾಡೋದಕ್ಕೆ ಒಂದು ಆಳು. ಸುಮ್ಮನೆ ದುಡ್ಡು ವೇಸ್ಟು ಅಂತ ಹೇಳಿಬಿಟ್ಟು ನಾವು ಅಲ್ಲಲ್ಲೇ ಮಧ್ಯೆ ಕಡ್ದು ಹಾಕ್ಬಿಡ್ತೀವಿ. ಹಾಳೆಗಳನ್ನು ಬೇರೆ ಸಪ್ರೇಟ್ ಮಾಡಿ ಇಟ್ಬಿಡ್ತೀವಿ. ನಮ್ಮ ತೋಟದಲ್ಲಿ, ಈ ತೋಟದಲ್ಲಿ ಎಲ್ಲ ಒಂಥರ ಸ್ಟ್ಯಾಂಡ್ ಥರ ಮಾಡಿಬಿಟ್ಟು ಹಾಕಿಡ್ತಾರೆ. ಮಳೆಗಾಲ ಬಂತು ಅಂತ ಅಂದ ತಕ್ಷಣ ಹಾಳೆಗಳೆಲ್ಲ ಮೆತ್ತಗಾಗುತ್ತೆ. ಮುಂಚೆ ಬೆಳಗಿನ ಜಾವದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಳೆಗೆ ಒಂದು ½ an hour ಬಿಟ್ಟು ಹಾಳೆನ್ನೆಲ್ಲ ಕಟ್ ಮಾಡಿ ಫುಲ್ಲು ಎಲ್ಲ ಒಟ್ಟು ಮಾಡಿ, ಅಂದರೆ ಅದಕ್ಕೆ ಪ್ರೊಸೀಜರ್ ಇದೆ ಆಯಿತಾ. ಕಾಲಲ್ಲಿ ಮೆಟ್ಟಿ ಕ್ಲೀನಾಗಿ ಅದನ್ನ ಸುತ್ತಬಿಟ್ಟು ಮನೆಗೆ ತಂದು ಇಟ್ಕೊತಾರೆ. ಒಲೆಗೆ ಆಗಿರ್ಬೋದು, ಮತ್ತು ಈ ಥರ ಅಂಚಿನಲ್ಲೆಲ್ಲ ಮುಚ್ಚೋದಕ್ಕೆ ಚೆನ್ನಾಗಾಗುತ್ತೆ, ಓಕೆನಾ, ಅದಕ್ಕೆ ಬಳಸ್ತಾರೆ. ಇಲ್ಲಿ ತೋಟ ಹೀಗಿದೆ. ಇವತ್ತಿನ ದಿವಸ ನನಗೆ ಮೈ ಜುಮ್ ಅನ್ನಿಸ್ತು ಈ ಜಾಗದಲ್ಲಿ. ಏನಕ್ಕಂತ ಗೊತ್ತಿಲ್ಲ, ಕೆಲವೊಂದು ಸೂಚನೆಗಳೆಲ್ಲ ಆಯಿತು. ತಾಯಿ ರಕ್ಷಣೆ ಹೆಂಗೆ ನಮ್ಮನ್ನು ಕಾಪಾಡ್ತಾಳೆ ಅಂತಂದರೆ ಇದೇ ಸಾಕ್ಷಿ. ಏನೋ ಒಂದು ಸೂಚನೆ ಆಯಿತು, ಅದಕ್ಕೋಸ್ಕರ ಅಲ್ಲಿಂದ ಬಂದೆ. ಅಲ್ಲಿದ್ದರೆ ಏನಾದರೂ ಒಂದು ಎಡವಟ್ಟು ಆಗ್ತಾಯಿತ್ತು. ಸೊ ನನಗೆ ಆ ಸೂಚನೆಯಿಂದ ನಾನು ಫುಲ್ ಸೇಫ್ ಆಗಿದ್ದೀನಿ. ಇವಾಗ ಅಲ್ಲೇ ನಿಂತ್ಕೊಂಡಿದ್ರೆ ಮಾತ್ರ ನನ್ನ ಮೈ ಮೇಲೆ ಬೀಳ್ತಾಯಿತ್ತು ಅಡಿಕೆ ಮರ. ಫುಲ್ಲು ಗಾಳಿ ಇತ್ತು. ಇಲ್ಲೆಲ್ಲ ಏನೇನೋ ಕಲ್ಲುಗಳಿದೆ ನೋಡಿ, ಹಿಂಗಿದೆ. ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಹಂಚ್ಕೊಂಡೆ. ನಾನು ಯಾವುದೇ ಥರ ಸುಳ್ಳನ್ನು ಹೇಳ್ತಾ ಇಲ್ಲ, ನಿಜವಾದ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಂಬೋದು, ಬಿಟ್ಟರೆ ಬಿಡ್ಬೋದು, ನಿಮಗೆ ಬಿಟ್ಟಿರೋದು, ಓಕೆನಾ. ನನಗಿನ್ನೂ ಭಯ ಆಗ್ತಾಯಿದೆ, ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಓಕೆನಾ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಯಾವುದು ವ್ಲಾಗ್ಗಳು ಬರ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಸಮಯ ಸಿಕ್ಕಾಗ ನೇಚರನ್ನು ಇಷ್ಟಪಡುವವರಿಗೆ ಈ ವ್ಲಾಗನ್ನು ಮಾಡೋಣ ಅಂತ ಅನ್ನಿಸ್ತು. ವ್ಲಾಗನ್ನು ಮಾಡಿದೆ ನೋಡಿ. ಇವತ್ತು ನಮಗೆ ಈ ಥರ ಅನುಭವ ಆಯಿತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮನಸ್ಸು ಒಂದು ಸಮಾಧಾನ. ಈ ವಿಚಾರನ ನಾನು ಯಾರ ಹತ್ರ ಹೇಳೋಕ್ಕೋಗಲ್ಲ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫಸ್ಟ್ ಟೈಮು. ಈ ಥರ ಸುಮಾರು ಬಾರಿ ಆಗಿದೆ ನನಗೆ, ಓಕೆನಾ. ಸಿಗ್ತೀನಿ ಸ್ನೇಹಿತರೆ, ಟೇಕ್ ಕೇರ್, ಬಾಯ್.